ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಮುದ್ರದ ಮೇಲೆ ಕಟ್ಟಿದ ಅತಿ ಪುರಾತನ ಸೇತುವೆ ಯಾವುದು ಅಂದರೆ ಅದು ರಾಮಸೇತು. ಶ್ರೀರಾಮ ಲಂಕೆಗೆ ಹೋಗೋದಕ್ಕಾಗಿ ತನ್ನ ವಾನರ ಸೇನೆಯನ್ನ ಬಳಸಿಕೊಂಡು ನಿರ್ಮಾಣ ಮಾಡಿದ ಸೇತುವೆ ಅದು. ಈಗ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಭಾರತ ಅತ್ಯಂತ ಉದ್ದದ ಮತ್ತು ಅತ್ಯಾಧುನಿಕವಾದ ಸಮುದ್ರ ಸೇತುವೊಂದು ಅನಾವರಣಗೊಂಡಿದೆ. ಈ ಹಿಂದಿದ್ದ ಎಲ್ಲ ಸೇತುವೆಗಳ ದಾಖಲೆಗಳನ್ನು ಮುರಿದಿರೋ ಈ ಸೇತುವೆಗೆ ಅಟಲ್ ಸೇತು ಅಂತ ಹೆಸರಿಡಲಾಗಿದೆ. ಈ ಸೇತುವೆ ಮುಂಬೈ ಮತ್ತು ನವಿ ಮುಂಬೈಗಳನ್ನ ಸಂಪರ್ಕಿಸುತ್ತೆ. ಅಷ್ಟೇ ಅಲ್ಲ, ಮುಂಬೈ ಪುನಾ, ಮುಂಬೈ ಗೋವಾ ಹಾಗೂ ಮುಂಬೈನಿಂದ ದಕ್ಷಿಣ ಭಾರತದ ಎಲ್ಲ ನಗರಗಳ ನಡುವಿನ ಪ್ರಯಾಣದ ಅವಧಿಯನ್ನು ಇದು ಕಡಿಮೆ ಮಾಡುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ದಕ್ಷಿಣ ಮುಂಬೈನ ಸೆವ್ರಿಯಿಂದ ನವಿ ಮುಂಬೈನ ನವಾಶೆವಾ ನಡುವಿನ ಈ ಹಿಂದಿನ 2 ಗಂಟೆಗಳ ಪ್ರಯಾಣವನ್ನ ಈಗ ಕೇವಲ 20 ನಿಮಿಷಕ್ಕಿದು ಇಳಿಸ್ತಾ ಇದೆ. ಹಾಗಾದ್ರೆ ಯಾವುದು ಆ ಬ್ರಿಡ್ಜ್? ಅದರ ಪ್ರಾಮುಖ್ಯತೆ ಏನು? ಸಮುದ್ರದ ಮೇಲಿನ ಈ ಸೇತುವೆಯ ವಿಶೇಷತೆಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಡೀ ಜಗತ್ತಿಗೆ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದೇ ಭಾರತ. ತ್ರೇತಾಯುಗದಲ್ಲಿ ಅಂದ್ರೆ ಸಹಸ್ರಾರು ವರ್ಷಗಳ ಹಿಂದೆನೆ ರಾಮೇಶ್ವರಂನಿಂದ ಲಂಕೆಗೆ ಸೇತುವೆಯನ್ನ ನಿರ್ಮಾಣ ಮಾಡಿದ ಕೀರ್ತಿ ಭಾರತದ್ದು. ಅವತ್ತು ನಳ ಮತ್ತು ನೀಲ ಅನ್ನೋ ಇಬ್ಬರು ಅತ್ಯದ್ಭುತ ಇಂಜಿನಿಯರ್ಗಳ ಕಾರಣದಿಂದ ಆ ಸೇತುವೆ ನಿರ್ಮಾಣಗೊಳ್ತು. ಹೀಗೆ ನಿರ್ಮಾಣವಾಗಿದ್ದ ಸೇತುವೆಯನ್ನ ಕಾಲಾನಂತರ ಸಾಕಷ್ಟು ಮತಗಳು ತಮ್ಮ ತಮ್ಮ ಅನುಕೂಲಗಳಿಗೆ ಬಳಸಿಕೊಂಡು ಈ ಸೇತುವೆಯ ಮೂಲಕವೇ ಶ್ರೀಲಂಕಾದಿಂದ ಮೊಟ್ಟ ಮೊದಲ ಮನುಷ್ಯ ಆಡಮ್ ಅನ್ನೋನು ಜಗತ್ತಿಗೆ ಬಂದ ಅಂತ ನಂಬುವ ಕ್ರೈಸ್ತರು ಅದಕ್ಕೆ ಆಡಮ್ ಬ್ರಿಡ್ಜ್ ಅಂತ ಹೆಸರು ಕೊಟ್ಟರು. ಇನ್ನು ನಮ್ಮ ರಾಮನ ಉಸ್ತುವಾರಿಯಲ್ಲಿ ನಿರ್ಮಾಣವಾಗಿದ್ದ ಸೇತುವೆಯಾದ ಕಾರಣ ನಾವು ಅದನ್ನ ರಾಮಸೇತು ಅಂತ ಕರಿತಾ ಇದ್ವಿ. ಈ ಸೇತುವೆಯ ಮೂಲಕ ಸಮುದ್ರದ ಮೇಲೆ ಕೂಡ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಬಹುದು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಯ್ತು. ಈಗಂತೂ ಬಿಡಿ, ಜಗತ್ತಿನ ನಾನಾ ದೇಶಗಳು ಸಮುದ್ರದ ಮೇಲೆ ಸೇತುವೆಗಳನ್ನು ಕಟ್ಟಿಕೊಂಡಿವೆ. ಸಮುದ್ರದ ಕೆಳಗೂ ಟನಲ್ಗಳನ್ನು ಮಾಡಿ ಅಲ್ಲೂ ರೈಲುಗಳನ್ನು ಓಡಿಸ್ತಾ ಇವೆ. ಆದರೆ ಶತಮಾನಗಳ ಕಾಲ ಪರಕೀಯರ ಆಳ್ವಿಕೆಗಳು, ದಬ್ಬಾಳಿಕೆಗಳು, ದಾಳಿಗಳು, ಗುಲಾಮಗಿರಿಯನ್ನೇ ಮೈಗೂಡಿಸಿಕೊಂಡಿದ್ದು ಭಾರತ ತನ್ನ ಪುರಾತನ ಜ್ಞಾನ ಸಂಪತ್ತನ್ನ ಹೆಚ್ಚು ಕಡಿಮೆ ಮರೆತೇ ಹೋಗಿತ್ತು. ಹೀಗಾಗಿ ನಮ್ಮಲ್ಲಿ ಅಂತ ಅದ್ಭುತಗಳನ್ನ ನಿರ್ಮಾಣ ಮಾಡೋದಕ್ಕೆ ಇದುವರೆಗೆ ಸಾಧ್ಯ ಆಗಿರಲಿಲ್ಲ. ಇನ್ನು ಬ್ರಿಟಿಷರು ಭಾರತವನ್ನ ಆಳ್ತಿದ್ದ ಕಾಲದಲ್ಲಿ ಅವರು ರಾಮೇಶ್ವರಂನಲ್ಲಿ ಸಮುದ್ರದ ಮೇಲೊಂದು ಬ್ರಿಡ್ಜ್ ಅನ್ನ ಕಟ್ಟಿದ್ರು. ಅದನ್ನ ಪಂಬನ್ ಬ್ರಿಡ್ಜ್ ಅಂತ ಕರೆದ್ರು. ಅದು ರೈಲು ಮಾರ್ಗ ಆಗಿತ್ತು. 1914ರಲ್ಲಿ ಬ್ರಿಟಿಷರು ನಿರ್ಮಾಣ ಮಾಡಿದ್ದ ಈ ಪಂಬನ್ ಬ್ರಿಡ್ಜ್ ನ ಉದ್ಘಾಟನೆ ಆಯಿತು. ಆ ಬಳಿಕ 1988ರಲ್ಲಿ ರಾಮೇಶ್ವರಂನಲ್ಲೇ ಅಣ್ಣಾಯ್ ಇಂದಿರಾ ಗಾಂಧಿ ರೋಡ್ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಯಿತು. ಅದು ನಿರ್ಮಾಣವಾದ ಕಾಲಕ್ಕೆ ಅದೇ ಅತಿ ದೊಡ್ಡ ಸಮುದ್ರ ಸೇತುವೆ ಅನ್ನುವ ಹೆಗ್ಗಳಿಕೆಗೆ ಪಾತ್ರ ಆಗಿತ್ತು. ಆ ಸೇತುವೆ 2.34 ಕಿಲೋಮೀಟರ್ಗಳಷ್ಟು ಉದ್ದ ಇತ್ತು. ಆದರೆ 2010ರಲ್ಲಿ ಮುಂಬೈನ ಬಾಂದ್ರಾ ವರ್ಲಿಯ ನಡುವೆ ನಿರ್ಮಾಣವಾದ ಸೇತುವೆ ರಾಮೇಶ್ವರಂನಿಂದ ಆ ಕೀರ್ತಿಯನ್ನ ಕಿತ್ಕೊಳ್ತು. ಮುಂಬೈನ ಆ ಸೇತುವೆ 5.6 ಕಿಲೋಮೀಟರ್ಗಳಷ್ಟು ಉದ್ದ ಇತ್ತು. ಅದು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿತ್ತು. ಅಲ್ಲಿಂದ ಇಲ್ಲಿವರೆಗೆ ಅಂದ್ರೆ 2024ರವರೆಗೆ ರಾಜೀವ್ ಗಾಂಧಿ ಸಿ ಲಿಂಕ್ ಬ್ರಿಡ್ಜ್ ಈ ದೇಶದ ಅತ್ಯಂತ ಉದ್ದದ ಸಮುದ್ರ ಸೇತುವೆ ಅಂತ ಕರೆಸ್ಕೊಳ್ತು. ಆದರೆ ಈಗ ಆ ಕೀರ್ತಿಯನ್ನ ತನ್ನದಾಗಿಸ್ಕೊಳ್ತಾ ಇರೋದು ಮುಂಬೈಯಲ್ಲೇ ನಿರ್ಮಾಣ ಆಗ್ತಾ ಇರೋ ಅಟಲ್ ಬಿಹಾರಿ ವಾಜಪೇಯಿ ಸೇವ್ರಿ ನೌಹಾ ಶೇವಾ ಬ್ರಿಡ್ಜ್. ಇದನ್ನ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂತ ಕರೀತಾರೆ. ಇದು ಭಾರತದ ಅತಿ ಉದ್ದದ ಸಿ ಬ್ರಿಡ್ಜ್ ಅಂತ ಗುರುತಿಸಿಕೊಳ್ತಾ ಇದ್ದು 21.8 ಕಿಲೋಮೀಟರ್ನಷ್ಟು ಉದ್ದದ ಸೇತುವೆ ಇದಾಗಿದೆ. ಈ ಸೇತುವೆಯ ನಿರ್ಮಾಣಕ್ಕಾಗಿ ಸಮುದ್ರದಲ್ಲಿ 154 ಅಡಿಗಳಿಂದ ಪಿಲ್ಲರ್ಗಳನ್ನು ಹಾಕಲಾಗಿದೆ. 1089 ಪಿಲ್ಲರ್ಗಳನ್ನ ಸಮುದ್ರದೊಳಗೆ ಹಾಕಲಾಗಿದ್ದು ಸಮುದ್ರ ಮಟ್ಟದಿಂದ 25 ಮೀಟರ್ಗಳಷ್ಟು ಎತ್ತರದಲ್ಲಿ ಈ ಸೇತುವೆ ನಿರ್ಮಾಣಗೊಂಡಿದೆ. ಅಂದ್ರೆ ಸಮುದ್ರ ಮಟ್ಟದಿಂದ ಸುಮಾರು 82 ಅಡಿಗಳಷ್ಟು ಎತ್ತರದಲ್ಲಿ ಈ ಸೇತುವೆ ಇದೆ. ದೊಡ್ಡ ದೊಡ್ಡ ಹಡಗುಗಳು ಕೂಡ ಈ ಸೇತುವೆಯ ಕೆಳಗೆ ಸಂಚರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇದರಲ್ಲಿ ಹಡಗುಗಳ ಸಂಚಾರಕ್ಕೆ ಅಂತಲೇ ದೊಡ್ಡ ಗ್ಯಾಪ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅದು 180 ಮೀಟರ್ನಷ್ಟು ಅಗಲ ಇದೆ. ಈ ಲಿಂಕ್ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡೋದಕ್ಕೆ 2016ರಲ್ಲಿ ಶಂಕುಸ್ಥಾಪನೆ ಮಾಡಲಾಯಿತು. ಆ ಬಳಿಕ ಈ ಸೇತುವೆಯ ನಿರ್ಮಾಣದ ಕಾಮಗಾರಿ ಆರಂಭಗೊಳ್ತು. ಒಟ್ಟು 21,200 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಸೇತುವೆ ನಿರ್ಮಾಣಗೊಂಡಿದ್ದು ಇದಕ್ಕಾಗಿ ಮಹಾರಾಷ್ಟ್ರ ಸರ್ಕಾರ 15,000 ಕೋಟಿ ರೂಪಾಯಿಗಳನ್ನ ಸಾಲ ಕೂಡ ಮಾಡಿದೆ. ಇನ್ನು ಈ ಸೇತುವೆ ಭಾರತದಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಪ್ರಥಮ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗ್ತಾ ಇದೆ. ಈ ಸೇತುವೆ ಮೇಲೆ ಹಾಕಲಾಗಿರೋ ರಸ್ತೆಯಲ್ಲಿ 20% 30% ಭಾಗ ರೀಸೈಕ್ಲಿಂಗ್ ಮೆಟೀರಿಯಲ್ ನಿಂದ ಕೂಡಿದೆ. ಇದರಿಂದ ರಸ್ತೆಯಲ್ಲಿ ಹೋಗುವ ವಾಹನಗಳು ಸ್ಮೂತ್ ಆಗಿ ಸಾಗುತ್ತವೆ. ಇಲ್ಲಿ ಹೆಚ್ಚು ಶಬ್ದ ಬರೋದಿಲ್ಲ. ಇನ್ನು ಮಳೆ ಬಂದಾಗ ನಮ್ಮ ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ವಾಹನಗಳು ಜಾರತ್ವಲ್ಲ, ಹಾಗೆ ಈ ರಸ್ತೆಯಲ್ಲಿ ಜಾರೋದು ಇಲ್ಲ. ನಮ್ಮ ಬೆಂಗಳೂರಿನ ಫ್ಲೈಓವರ್ ಗಳ ಮೇಲೆ ನೀರು ನಿಂತುಕೊಳ್ಳುತ್ತಲ್ಲ, ಹಂಗೆ ಈ ಬ್ರಿಡ್ಜ್ ಮೇಲೆ ನೀರು ನಿಲ್ಲೋದಿಲ್ಲ. ಇನ್ನು ಈ ರಸ್ತೆಯಲ್ಲಿ ಪಾದಚಾರಿಗಳ ಸಂಚಾರಕ್ಕೆ ನಿರ್ಮಾಣ ಮಾಡಿರುವ ಪಾತ್ ವೇ ಏನಿದೆ, ಅಲ್ಲಿ ಬಳಸಲಾಗಿರುವ
ಮೆಟೀರಿಯಲ್ ಕೂಡ 100% ರೀಸೈಕಲ್ ಮಾಡಬಹುದಾದ ಪದಾರ್ಥಗಳಿಂದ ಕೂಡಿದೆ. ಇನ್ನಿಲ್ಲಿ ವಿಶಿಷ್ಟ ರೀತಿಯ ಲೈಟ್ ಕಂಬಗಳನ್ನ ಅಳವಡಿಸಿದ್ದಾರೆ. ಆ ರಸ್ತೆಯಲ್ಲಿ ಒಟ್ಟು 1212 ಕಂಬಗಳನ್ನ ಅಳವಡಿಸಲಾಗಿದ್ದು, ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಈ ಲೈಟ್ ಕಂಬಗಳಿಂದ ಬೀಳುವ ಬೆಳಕು ಕೇವಲ ರಸ್ತೆಯ ಮೇಲೆ ಮಾತ್ರ ಬೀಳುತ್ತೆ ಹೊರತು ಸಮುದ್ರದ ಮೇಲೆ ಈ ಬೆಳಕು ಬೀಳುವುದಿಲ್ಲ. ಹೀಗಾಗಿ ಸಮುದ್ರದಲ್ಲಿನ ಜೀವಿಗಳಿಗೆ ಇಲ್ಲಿ ಬೆಳಕಿನಿಂದ ಯಾವ ತೊಂದರೆಯೂ ಉಂಟಾಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಸೇತುವೆ ನಿರ್ಮಾಣ ಆಗುವಾಗ ಪರಿಸರವಾದಿಗಳು ಮೊದಲು ಗಮನ ಸೆಳೆದಿದ್ದು ಇದೇ ಬೆಳಕಿನ ವಿಷಯವಾಗಿ. ಇಲ್ಲಿ ಲೈಟ್ಗಳನ್ನು ಬಳಸೋದ್ರಿಂದ ಮರೈನ್ ಲೈಫ್ಗೆ ಸಮಸ್ಯೆ ಉಂಟಾಗುತ್ತೆ ಅಂತ ಅವ್ರು ಹೇಳಿದ್ರು. ಆದ್ರೆ ಇಲ್ಲಿ ಕಾರ್ಯನಿರ್ವಹಿಸಿದ ಇಂಜಿನಿಯರ್ಗಳು ಆ ವಿಷಯವನ್ನ ತುಂಬಾ ಸೂಕ್ಷ್ಮವಾಗಿ ಗ್ರಹಿಸಿ ಹೊಸ ತಂತ್ರಜ್ಞಾನವನ್ನ ಬಳಕೆ ಮಾಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಸಮುದ್ರದ ನೀರಿನ ಮೇಲೆ ಬೆಳಕು ಬೀಳದ ಹಾಗೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇನ್ನು ಈ ಸೇತುವೆ ನಿರ್ಮಾಣದಲ್ಲಿ ಒಟ್ಟು 14,000 ಕಾರ್ಮಿಕರು ಶ್ರಮಿಸಿದ್ದಾರೆ. ಈ ಪ್ರಾಜೆಕ್ಟ್ ಅಲ್ಲಿ L&T, ಟಾಟಾ ಪ್ರಾಜೆಕ್ಟ್, ಜಪಾನ್ನ IHI ಕಾರ್ಪೊರೇಷನ್, ಆಸ್ಟ್ರಿಯಾದ ಕಂಪನಿಗಳು ಸೇರಿದ ಹಾಗೆ ಸಾಕಷ್ಟು ಕಂಪನಿಗಳು ಕೆಲಸ ಮಾಡಿವೆ. ಹೀಗಾಗಿನೇ ಈ ಬ್ರಿಡ್ಜ್ ನ ನಿರ್ಮಾಣದಲ್ಲಿ ಸಾಕಷ್ಟು ಆಧುನಿಕ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗಿದೆ. ಇನ್ನು ಹೇಳಿ ಕೇಳಿ ಇದು ಸಮುದ್ರ ಸೇತುವೆ, ನಮ್ಮ ವಾಹನ ಸವಾರರು ಅತಿ ವೇಗದಲ್ಲಿ ವಾಹನವನ್ನು ಓಡಿಸೋದ್ರಲ್ಲಿ ನಿಸ್ಸೀಮರು. ಹೀಗಿರುವಾಗ ಅಪಘಾತಗಳುಂಟಾದಾಗ ಚಿಕ್ಕ ಚಿಕ್ಕ ವಾಹನಗಳು ಸೇತುವೆಯಿಂದ ಹಾರಿ ಸಮುದ್ರಕ್ಕೆ ಬಿದ್ದು ಬಿಟ್ರೆ ಅನ್ನೋ ಅನುಮಾನಗಳಲ್ಲಿ ಕಾಡದೇ ಇರುವುದಿಲ್ಲ. ಅದಕ್ಕಾಗಿನೇ ವಿಶಿಷ್ಟ ರೀತಿಯ ಬ್ಯಾರಿಯರ್ಗಳನ್ನ ಅಲ್ಲಿ ಅಳವಡಿಸಿದ್ದಾರೆ. ಅದು ಕೂಡ ವಾಹನ ಸವಾರರಿಗೆ ಸಮುದ್ರವನ್ನ ನೋಡೋದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಆಗದ ಹಾಗೆ ಈ ಬ್ಯಾರಿಯರ್ಗಳನ್ನ ನಿರ್ಮಾಣ ಮಾಡಲಾಗಿದ್ದು, ಅವುಗಳನ್ನು 1.55 ಮೀಟರ್ನಷ್ಟು ಎತ್ತರಿಸಲಾಗಿದೆ. ಇದರಲ್ಲಿ 90 ಸೆಂಟಿಮೀಟರ್ನಷ್ಟು ಕಾಂಕ್ರೀಟ್ ಬ್ಯಾರಿಯರ್ಗಳಿವೆ. ಆ ಬಳಿಕ ಸ್ಟೀಲ್ ಬ್ಯಾರಿಯರ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ 2 ಬ್ಯಾರಿಯರ್ಗಳ ನಡುವಿನ ಜಾಗ ಖಾಲಿ ಇದ್ದು, ಅದು ಪ್ರಯಾಣಿಕರಿಗೆ ಸಮುದ್ರದ ಸೌಂದರ್ಯವನ್ನ ಸವಿಯೋದಕ್ಕೆ ಕೂಡ ಒಂದಷ್ಟು ಸಹಾಯವನ್ನು ಮಾಡುತ್ತೆ. ಇದಲ್ಲದೆ ಈ ರಸ್ತೆಯ ನಿರ್ಮಾಣದಿಂದ ಮುಂಬೈನ ಟ್ರಾಫಿಕ್ ಸಮಸ್ಯೆಗೆ ಕೂಡ ಸಾಕಷ್ಟು ಮುಕ್ತಿ ಸಿಗುತ್ತೆ. ಯಾಕೆಂದ್ರೆ ಪುಣೆ ಮುಂಬೈ ಎಕ್ಸ್ಪ್ರೆಸ್ ಹೈವೇ ಮುಗಿದ ಮೇಲೆ ಅಲ್ಲಿ ಟ್ರಾಫಿಕ್ ಅನ್ನೋದು ನಿಧಾನಗತಿಯಲ್ಲಿ ಆಮೆಯ ತರ ಸಾಗೋದಕ್ಕೆ ಶುರುವಾಗ್ತಾ ಇತ್ತು. ಆದ್ರೆ ಈಗ ಈ ರಸ್ತೆ ನಿರ್ಮಾಣ ಆಗಿರೋದ್ರಿಂದ ವಾಹನಗಳು ಡೈವರ್ಟ್ ಆಗಿ ಹೊಸ ಮಾರ್ಗದ ಮೂಲಕ ಮುಂಬೈಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ರಸ್ತೆ ನಿರ್ಮಾಣದಿಂದ ಮುಂಬೈ ಪೋರ್ಟ್ ಹಾಗೂ ಜವಾಹರ್ಲಾಲ್ ನೆಹರು ಪೋರ್ಟ್ಗೆ ನೇರ ಕನೆಕ್ಟಿವಿಟಿ ಕೂಡ ಸಿಗ್ತಾ ಇದೆ. ಇದರಿಂದ 2 ಬಂದರುಗಳ ನಡುವೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಈಸಿ ಆಗುತ್ತೆ. ಇದಲ್ಲದೆ ನವಿ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಗೂ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ನಡುವಿನ ಕನೆಕ್ಟಿವಿಟಿ ಕೂಡ ಸುಲಭ ಆಗ್ತಾ ಇದೆ. ಇದು ಏರ್ಪೋರ್ಟ್ಗೆ ಹೋಗುವವರಿಗೆ ತುಂಬಾನೇ ಅನುಕೂಲಕರವಾಗಿದ್ದು, ಟ್ರಾಫಿಕ್ ಸಮಸ್ಯೆಯನ್ನ ನಿವಾರಿಸೋದರ ಜೊತೆಗೆ ಸಾಕಷ್ಟು ಸಮಯವನ್ನ ಕೂಡ ಇದು ಉಳಿತಾಯ ಮಾಡುತ್ತೆ. ಅಲ್ಲ, ಇಲ್ಲಿ ಏನೇ ಮಾಡಿದ್ರು ಕಡೆಗಾಗೋದು ಬಾಟಲ್ ನೆಕ್ಕೆ. ಅದು ಮುಂಬೈ ಆಗಿರಬಹುದು, ಬೆಂಗಳೂರು ಆಗಿರಬಹುದು, ಎಲ್ಲ ಮಹಾನಗರಗಳ ಸಮಸ್ಯೆನೂ ಇದೇನೆ. ಈಗ ನಿರ್ಮಾಣವಾಗ್ತಾ ಇರೋ ಬಹುತೇಕ ರಸ್ತೆಗಳು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ಆಗ್ತಾ ಇವೆ. ಹೀಗಾಗಿ ಈ ಎಕ್ಸ್ಪ್ರೆಸ್ ವೇಗಳಿಗೆ, ಬ್ರಿಡ್ಜ್ಗಳಿಗೆ ಸಾಕಷ್ಟು ಟೋಲ್ ಅನ್ನು ಕೂಡ ಕಲೆಕ್ಟ್ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ. ವಾಹನಗಳು ವೇಗವಾಗಿ ಬಂದು ಟೋಲ್ ಬಳಿಯಲ್ಲಿ ಉದ್ದದ ಸಾಲು ಮಾಡಿ ನಿಲ್ಲಬೇಕಾಗುತ್ತೆ. ಇದು ಎಲ್ಲ ರಸ್ತೆಗಳ ಹಣೆ ಬರಹ ಅನ್ನೋದು ವಾಸ್ತವ. ಆದ್ರೆ ಈ ರಸ್ತೆಯಲ್ಲಿ ಆ ಸಮಸ್ಯೆಗಳಿರೋದಿಲ್ಲ. ಯಾಕೆ ಅಂದ್ರೆ ಈ ರಸ್ತೆಯಲ್ಲಿ ಸಿಂಗಪೂರ್ ನಲ್ಲಿ ಬಳಕೆಯಾಗುವ ತಂತ್ರಜ್ಞಾನವನ್ನು ಬಳಸಿದ್ದಾರೆ. ಅಂದ್ರೆ ಓಪನ್ ರೋಡ್ ಟೋಲಿಂಗ್ ಅನ್ನ ಇದರಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಈ ಸಿಸ್ಟಮ್ ನ ಕಾರಣದಿಂದ ರಸ್ತೆಯಲ್ಲಿ ಟೋಲ್ ಪ್ಲಾಜಾಗಳು ಹಾಗೂ ಬ್ಯಾರಿಕೇಡುಗಳು ಇಲ್ಲದೆ, ವಾಹನಗಳನ್ನ ನಿಲ್ಲಿಸಬೇಕಾದ ಅಗತ್ಯನೂ ಇಲ್ಲದೆ ಟೋಲ್ ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ರಸ್ತೆಯಲ್ಲಿ ಇಡಲಾಗಿರೋ ಅಡ್ವಾನ್ಸ್ಡ್ ಸ್ಕ್ಯಾನರ್ಗಳು ಹಾಗೂ ಕ್ಯಾಮೆರಾಗಳು ವಾಹನವನ್ನ ಸ್ಕ್ಯಾನ್ ಮಾಡುತ್ತವೆ. ಆ ಮೂಲಕ ವಾಹನಗಳು ಅಲ್ಲಿ ನಿಲ್ಲಿಸಬೇಕಾದ ಅಗತ್ಯನೇ ಇಲ್ಲದಂತೆ ನಿಮ್ಮ ಫಾಸ್ಟ್ ಟ್ಯಾಗ್ ಏನಿರುತ್ತೆ ಅದರಲ್ಲಿ ಹಣ ಕಟ್ ಆಗ್ತಾ ಹೋಗುತ್ತೆ. ಒಂದು ವೇಳೆ ನಿಮ್ಮ ಫಾಸ್ಟ್ ಟ್ಯಾಗ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಇದ್ರೆ ಅದು ಮೈನಸ್ ಅನ್ನು ತೋರಿಸುತ್ತೆ. ಆ ಬಳಿಕ ನೀವು ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಮಾಡಿದ ಸಂದರ್ಭದಲ್ಲಿ ಆ ಮೊತ್ತ ಕಡಿತ ಆಗುತ್ತೆ. ಇದರಿಂದ ವಾಹನಗಳು ಟೋಲ್ಗಾಗಿ 5-6 ನಿಮಿಷಗಳ ಕಾಲ ಕಾಯಬೇಕಾದ ಅಗತ್ಯ ಇರೋದಿಲ್ಲ ಮತ್ತು ಅಲ್ಲಿ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ. ಇನ್ನು ಈ ರಸ್ತೆಯಲ್ಲಿ ಆಟೋ ರಿಕ್ಷಾ, ಟ್ರ್ಯಾಕ್ಟರ್, ಟ್ರೈಲರ್ ಹಾಗೂ ಬೈಕ್ಗಳಿಗೆ ಪ್ರವೇಶ ಇಲ್ಲ. ಹಾಗೇನೆ ಕಾರು, ಮ್ಯಾಕ್ಸಿ ಕ್ಯಾಬ್, ಮಿನಿ ಬಸ್, ಡಬಲ್ ಆಕ್ಸೆಲ್ಗಳ ವೇಗ ಮಿತಿಯನ್ನ 100 ಕಿಲೋಮೀಟರ್ಗೆ ನಿರ್ಬಂಧಿಸಲಾಗಿದೆ. ಎಂಟ್ರಿ ಮತ್ತು ಎಕ್ಸಿಟ್ ಗಳಲ್ಲಿ ಈ ಸ್ಪೀಡ್ ಲಿಮಿಟ್ 40 ಕಿಲೋಮೀಟರ್ಗಳಷ್ಟಿರುತ್ತೆ. ಇಲ್ಲಿ ಕಾರುಗಳಿಗೆ ಏಕಮುಖ ಸಂಚಾರಕ್ಕೆ 250 ರೂಪಾಯಿಗಳ ಟೋಲ್ ಕಲೆಕ್ಟ್ ಆದ್ರೆ ದ್ವಿಮುಖ ಸಂಚಾರಕ್ಕೆ 375 ರೂಪಾಯಿಗಳನ್ನ ನಿಗದಿ ಮಾಡಿದ್ದಾರೆ. ಹಾಗೇನೆ ಮಿನಿ ಬಸ್ಗಳು 400 ರೂಪಾಯಿ, 2 ಆಕ್ಸೆಲ್ ನ ಬಸ್ಸುಗಳು ಹಾಗೂ ಟ್ರಕ್ಗಳಿಗೆ 830 ರೂಪಾಯಿ, 3 ಆಕ್ಸೆಲ್ ನ ವೆಹಿಕಲ್ ಗಳಿಗೆ 905, 4 ಅಥವಾ ಅದಕ್ಕಿಂತಲೂ ಹೆಚ್ಚಿನ ಆಕ್ಸೆಲ್ ಗಳಿಗೆ 1300 ರೂಪಾಯಿ, ಹೆವಿ ವಾಹನಗಳಿಗೆ 1580 ರೂಪಾಯಿಗಳನ್ನ ಏಕಮುಖ ಸಂಚಾರಕ್ಕೆ ತಗೋತಾರೆ. ಇಂಥ ಸಮುದ್ರ ಸೇತುವೆಯನ್ನ ಇವತ್ತು ಪ್ರಧಾನಿ ನರೇಂದ್ರ ದಾಮೋದರ ದಾಸ್ ಮೋದಿ ಅವರು ಉದ್ಘಾಟಿಸಿದರು. ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದಲ್ಲಿ ಸರಿಸುಮಾರು 30,000 ಕೋಟಿ ರೂಪಾಯಿಗಳಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಕೂಡ ಪ್ರಧಾನಿ ಚಾಲನೆಯನ್ನು ಕೊಟ್ಟಿದ್ದಾರೆ.
ಗೆಳೆಯರೆ, ರಸ್ತೆಗಳು ದೇಶದ ನರನಾಡಿಗಳಿದ್ದ ಹಾಗೆ ಅವುಗಳು ಎಷ್ಟು ಚೆನ್ನಾಗಿರುತ್ತವೋ ಆ ದೇಶ ಅಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ದೇಶದಲ್ಲಿ ಸುವರ್ಣ ಚತುಷ್ಪಥ ರಸ್ತೆಗಳು ಆರಂಭ ಆದಾಗಿನಿಂದ ಇಲ್ಲಿವರೆಗೆ ರಸ್ತೆಗಳ ವಿಷಯದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯವಾಗ್ತಾ ಇದೆ. ದ್ವಿಪಥ ರಸ್ತೆಗಳಿಂದ ನಾವು ಚತುಷ್ಪಥ, ಷಟ್ಪಥ, ಅಷ್ಟಪಥ ರಸ್ತೆಗಳವರೆಗೆ, ನ್ಯಾಷನಲ್ ಹೈವೇಗಳಿಂದ ಎಕ್ಸ್ಪ್ರೆಸ್ ವೇಗಳವರೆಗೆ ನಾವು ಬಂದು ನಿಂತಿದ್ದೀವಿ. ಈ ರಸ್ತೆಗಳ ಅಭಿವೃದ್ಧಿಯ ಪ್ರಯಾಣ ಹೀಗೆ ಮುಂದುವರಿಯಲಿ. ಅಗತ್ಯ ಇರೋ ಕಡೆಗಳಲ್ಲಿ ಅತ್ಯುತ್ತಮ ರಸ್ತೆಗಳ ನಿರ್ಮಾಣ ಆಗಲಿ. ಭಾರತದ ನಗರಗಳನ್ನ, ಮಹಾನಗರಗಳನ್ನ ಮಾತ್ರ ಅಲ್ಲದೆ ಗ್ರಾಮೀಣ ಪ್ರದೇಶಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅಲ್ಲೂ ಕೂಡ ಒಂದಷ್ಟು ಸುಂದರ ಸುಸಜ್ಜಿತ ರಸ್ತೆಗಳ ನಿರ್ಮಾಣದ ಬಗ್ಗೆ ಸರ್ಕಾರ ಗಮನ ಹರಿಸಲಿ. ಆ ಮೂಲಕ ಭಾರತದ ಆರ್ಥಿಕತೆಗೆ ಲಾಭ ಉಂಟಾಗಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.